ಮತ್ತೊಂದು ವಿವಾದದ ಕಿಡಿಯನ್ನ ಹೊತ್ತಿಸಿದ್ರ ಭಾಗವತ್ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ದೇಶಭಕ್ತಿ ವಿಚಾರದಲ್ಲಿ ವಿವಾದಕ್ಕೆ ಇದು ಕಾರಣವಾಗುತ್ತಾ? ವೀರ ಸಾವರ್ಕರ್ಗೆ ಭಾರತ ರತ್ನ ಕೊಡಬೇಕು ಅಂತ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಅಪ್ರತಿಮ ದೇಶಭಕ್ತ ಸ್ವಾತಂತ್ರ್ಯ ಹೋರಾಟಗಾರ ಸಾವರ್ಕರ್, ಹೀಗಾಗಿ ಅಂಥ ವ್ಯಕ್ತಿಗೆ ಭಾರತ ರತ್ನ ಸಿಗಬೇಕು ಅಂತ ಮೋಹನ್ ಭಾಗವತ್ ಹೇಳಿದ್ದಾರೆ. ಸಂಘದ ಕಾರ್ಯಕ್ರಮದ ಈ ಹೇಳಿಕೆ ಸದ್ಯಕ್ಕೆ ಭಾರಿನೇ ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟಾಗ್ತಾ ಇದೆ. ಮೀಸಲಾತಿ ವಿಚಾರದಲ್ಲಿ ಯುಟರ್ನ್ ತೆಗೆದುಕೊಂಡಿರುವಂತಹ ಭಾಗವತ್, ಜಾತಿ ಆಧಾರಿತ ವ್ಯವಸ್ಥೆ ಇರುವವರೆಗೂ ಮೀಸಲಾತಿ ಅಗತ್ಯ ಅಂತ ಹೇಳಿದ್ದಾರೆ. ಈ ಹಿಂದೆ ಇದಕ್ಕೆ ವಿರುದ್ಧವಾಗಿ ಮಾತನಾಡಿದ್ರು ಭಾಗವತ್. ಮೋಹನ್ ಭಾಗವತ್ರ ಈ ಹೇಳಿಕೆಗಳು ಈಗ ಇದಕ್ಕೆ ರಾಜಕೀಯ ಲೇಪವನ್ನ ಕೂಡ ಹಚ್ಚಲಾಗ್ತಾ ಇದೆ. ಒಂದು ಕಡೆ ಸಾವರ್ಕರ್ಗೆ ಭಾರತ ರತ್ನ ಸಿಗ್ಲಿ ಅಂತ ಭಾಗವತ್ ಹೇಳ್ತಾರೆ. ಹಿಂದುತ್ವದ ಸಿದ್ಧಾಂತವಾದಿಗೆ ದೇಶದ ಮೇರು ಗೌರವ ಸಿಕ್ಕರೆ ಇದು ಪ್ರಶಸ್ತಿಗೆ ಘನತೆ ಹೆಚ್ಚಳವಾಗುತ್ತೆ ಅಂತ ಹೇಳಿರೋದು RSS ಮುಖ್ಯಸ್ಥ ಮೋಹನ್ ಭಾಗವತ್. ಹಾಗಾಗಿ ಒಂದಷ್ಟು ವಿಚಾರಗಳು ಇದೀಗ ಪ್ರಶ್ನೆಗೆ ಎಡೆ ಮಾಡಿಕೊಡ್ತಾ ಇದೆ. ವಿವಾದದ ಕಿಡಿಯನ್ನ ಹೊತ್ತಿಸಿದಂತೆ ಕಾಣಿಸ್ತಾ ಇದೆ. ತಾವೇ ಕೊಟ್ಟಂತ ಹೇಳಿಕೆಯನ್ನ ತಾವೇ ಮತ್ತೊಂದು ರೀತಿಯಲ್ಲಿ ತಿರುಚಲಾಗ್ತಾ ಇದೆ. ಇವೆಲ್ಲಾ ಹೇಳಿಕೆಗಳು ಈಗ ರಾಜಕೀಯ ಲೇಪವನ್ನ ಹಚ್ಚಲಾಗ್ತಾ ಇದೆ ಎನ್ನುವಂತಹ ಆರೋಪವು ಕೇಳಿ ಬರ್ತಾ ಇದೆ. ಒಂದು ಕಡೆ ಈಗ ಸದ್ಯಕ್ಕೆ ಹೇಳ್ತಾರೆ, ಸಂಘದ ಕಾರ್ಯಕ್ರಮದಲ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ ಭಾಗವತ್. ಈ ಹೇಳಿಕೆ ಒಂದಷ್ಟು ವಿಡಿಯೋ ವೈರಲ್ ಆಗ್ತಾ ಇರೋದ್ರ ಜೊತೆಗೆ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಹುಟ್ಟಾಗ್ತಾ ಇದೆ. लेकिन स्वातंत्रवीर सावरकर को भारत रत्न मिला नहीं मिला, तो भारत रत्न मिला तो उस सम्मान का गौरव बढ़ेगा. बिना उस सम्मान के ही वो लाखों करोड़ों हृदयों के सम्राट बने हैं. लेकिन स्वातंत्रवीर सावरकर को भारत रत्न मिला नहीं मिला, तो भारत रत्न मिला तो उस सम्मान का गौरव बढ़ेगा. बिना उस सम्मान के ही वो लाखों करोड़ों हृदयों के सम्राट बने हैं. लेकिन स्वातंत्रवीर सावरकर को भारत रत्न मिला नहीं मिला, तो भारत रत्न मिला तो उस ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ರಾಕೇಶ್. ಗಮನಿಸೋದಾದ್ರೆ, ಒಂದು ಕಡೆ ಸಂಘದ ನಿಯಮವನ್ನ ಬ್ರೇಕ್ ಮಾಡುವಲ್ಲಿಯೂ ಕೂಡ ಇವರೇ ಈಗ ಪ್ರಮುಖ ಪಾತ್ರ. ಅದರಲ್ಲೂ ಕೂಡ ಸ್ಪಷ್ಟನೆ ಕೊಡೋದಕ್ಕೆ ಮುಂದಾದ್ರು. ಇದೀಗ ತಾವಾಡಿದಂತಹ ಮಾತುಗೂ ಕೂಡ ಯೂಟರ್ನ್ ಹೊಡಿತಾ ಇರೋದು ಯಾಕೆ? ಅಮೃತ, ಪ್ರಶ್ನೆ ಮತ್ತೊಮ್ಮೆ. ರಾಕೇಶ್ ಇವ್ರೆ, ಈಗ ಗಮನಿಸೋದಾದ್ರೆ ಒಂದಷ್ಟು ಸಂಘದ ರೂಲ್ಸ್ ಇದೆ. 75 ವರ್ಷ ಆದ್ಮೇಲೂ ಕೂಡ ಮುಂದುವರಿಯುವಂತದ್ದೊಂದು ಪ್ರಶ್ನೆ ಇರುತ್ತೆ. ಅದರಲ್ಲೂ ಕೂಡ ರೂಲ್ಸ್ ಬ್ರೇಕ್ ಆಗ್ತಾ ಇದೆ. ಅದಕ್ಕೂ ಸ್ಪಷ್ಟನೆ ಕೊಡೋದಕ್ಕೆ ಮುಂದಾದ್ರು ಭಾಗವತ್. ಜೊತೆಗೆ ತಾವೇ ಆಡಿದಂತ ಹಲವು ಮೀಸಲಾತಿ ವಿಚಾರಕ್ಕೂ ಕೂಡ ಭಾಗವತ್ ಯೂಟರ್ನ್ ಮಾಡ್ತಾ ಇರೋದು ಯಾಕೆ ಅಂತ? ಅಮೃತ, ಈಗಾಗಲೇ ಭಾರತೀಯ ಅಂದ್ರೆ ಸಂಘ ಪರಿವಾರದ ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡಿರುವಂತಹ ಮೋಹನ್ ಭಾಗವತ್ ರವರು 2 ವಿಚಾರಗಳಲ್ಲಿ ತಮ್ಮ ಮಾತಿನಲ್ಲಿ ಬದಲಾವಣೆಯ ಅಂದ್ರೆ ಯೂಟರ್ನ್ ಲೆಕ್ಕಾಚಾರವನ್ನ ದಾಖಲಿಸಿಕೊಂಡಿದ್ದಾರೆ. ಮೊದಲನೇದು, ಮೀಸಲಾತಿ ವಿಚಾರದಲ್ಲಿ ಮೀಸಲಾತಿ ಅವಶ್ಯಕತೆ ಇದೆಯೇ ಇಲ್ಲವೇ ಅನ್ನುವಂತ ಮಾತಿಗೆ ಸಂಬಂಧಪಟ್ಟ ಹಾಗೆ ಮೀಸಲಾತಿ ಬಹುತೇಕ ಬೇಡ ಅನ್ನುವಂತ ಮಾತನ್ನ ಈ ಹಿಂದೆ ಅವರು ಹೇಳ್ಕೊಂಡಿದ್ರು. ಆದ್ರೆ ನಿನ್ನೆ ಕಾರ್ಯಕ್ರಮವೊಂದರಲ್ಲಿ ಅವರು ಮಾತಾಡ್ತಿದ್ದ ಸಂದರ್ಭದಲ್ಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿ ಎಲ್ಲಿಯವರೆಗೂ ಈ ಜಾತಿ ವ್ಯವಸ್ಥೆ ಮತ್ತು ಸಮುದಾಯದ ವರ್ಗ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೂ ಮೀಸಲಾತಿ ಇರಬೇಕು ಅನ್ನುವಂಥದ್ದನ್ನ ಅವರು ಪ್ರತಿಪಾದಿಸಿದ್ದಾರೆ. ಆ ಮುಖಾಂತರ ತಾವು ಹಿಂದೆ ಹೇಳಿದಂತಹ ಹೇಳಿಕೆಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುವ ಅಥವಾ ಯೂಟರ್ನ್ ಹೊಡೆದಂತ ರೀತಿಯಲ್ಲಿ ಅವರ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಅವರ ಹೇಳಿಕೆಯನ್ನ ಗಮನಿಸಿದಾಗ ಪಕ್ಷ ಅಂದ್ರೆ RSS ನಿಂದಾಗಿ ಬಿಜೆಪಿಗೆ ಈಗ ಬಲ ಸಿಗ್ತಾ ಇದೆ. ಬಿಜೆಪಿಗೆ ಹೆಸರು ಬರಬೇಕು ಅಂದ್ರೆ RSS ನ ಕೆಲಸ ಕಾರ್ಯಗಳೇ ಕಾರಣ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಆ ಮುಖಾಂತರ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಬಿಜೆಪಿ ಪಕ್ಷಕ್ಕೆ ಬೆಂಬಲವಾಗಿ ನಿಂತಿರುವಂತಹ RSS ಮುಂದಿನ ದಿನಗಳಲ್ಲೂ ಕೂಡ ಅಹಿಂದ ವರ್ಗವನ್ನ ಗುರಿಯಾಗಿಸಿಕೊಂಡು ಆ ವರ್ಗವನ್ನಕ್ಕೆ ಪ್ರೋತ್ಸಾಹ ಕೊಡುವ ಮುಖಾಂತರ ಬಿಜೆಪಿಗೆ ದೇಶದಲ್ಲಿ ಮತ್ತಷ್ಟು ಭದ್ರ ಬುನಾದಿಯನ್ನು ಒದಗಿಸಿಕೊಡುವುದರ ಭಾಗವಾಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ಅವರ ಮುಖಾಂತರ ಕೊಡಿಸುತ್ತಿದೆಯಾ ಅಥವಾ ಅವರೇ ಈ ಹೇಳಿಕೆ ಕೊಡುವ ಮುಖಾಂತರ ಪಕ್ಷವನ್ನ ಬಲಗೊಳಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಈಗ ಸದ್ಯ ಬದಲಾಗ್ತಿರುವಂತಹ ಕಾಲಮಾನದಲ್ಲಿ ಬಿಜೆಪಿ ಹಿಂದುಳಿದ ವರ್ಗಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯತೆಯನ್ನು ಕೊಡೋದಕ್ಕೆ ಹೊರಡ್ತಾ ಇದೆ. ಹಾಗಿದ್ದಾಗ ಅದು ಮೇಲ್ವರ್ಗವನ್ನ ದೂರ ಇಡುತ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ವರ್ಗಗಳನ್ನ ಕ್ರೋಢೀಕರಿಸಿಕೊಂಡು ಮುನ್ನಡೆಯುವಂತಹ ಯೋಚನೆಯನ್ನ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಂಥ ಹೇಳಿಕೆ ಬಹಳ ಮಹತ್ವಪೂರ್ಣವಾಗಿ ಪಡೆದುಕೊಳ್ತಾ ಇದೆ. ಜೊತೆಗೆ ಆ ಹೇಳಿಕೆ ಬದಲಾಗಿರೋದ್ರಿಂದ ಪಕ್ಷಕ್ಕೆ ಲಾಭವಾಗುತ್ತೆ ಆಗೋದಾದ್ರೆ ಅದರಿಂದ ಸಂಘಕ್ಕೆ ಬಲ ಸಿಗುತ್ತೆ ಅನ್ನುವಂತ ದೃಷ್ಟಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿರಬಹುದು ಅನ್ನುವಂತ ವಿಶ್ಲೇಷಣೆ ನಡೀತಾ ಇದೆ. ಮತ್ತೊಂದು ಕಡೆ ಪಕ್ಷದಲ್ಲಿ ಅಂದ್ರೆ ಬಿಜೆಪಿ ಹಾಗೆ RSS ನಲ್ಲಿ
ಹಿರಿತನದ ಆಧಾರದ ಮೇಲೆ ಜವಾಬ್ದಾರಿಯನ್ನ ಬದಲಾವಣೆ ಮಾಡುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದಂತಹ ಪ್ರಕ್ರಿಯೆ. ಆ ಚಾಲ್ತಿ ಪ್ರಕ್ರಿಯೆಯ ಭಾಗವಾಗಿ ಈಗ ಮೋಹನ್ ಭಾಗವತ್ ಅವರಿಗೂ ಕೂಡ 75 ವರ್ಷಗಳು ಪೂರ್ಣಗೊಳ್ತಾ ಇದೆ. ಅದಕ್ಕೂ ಕೂಡ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಇಲ್ಲಿಯವರೆಗೆ ಅಂದ್ರೆ ನಮ್ಮ ಆಯ್ಕೆಯ ವಿಚಾರವನ್ನ ಪಕ್ಷಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿರುವಂತಹ ಸ್ವಯಂ ಸೇವಕ ಸಂಘದ ಪ್ರಮುಖರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆ ಪ್ರಮುಖರ ಸಭೆ ಯಾವಾಗ ನಡೀತಿದೆ, ಸಭೆಯಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಆ ಕ್ಷಣಕ್ಕೆ ನಾನು ನನ್ನ ರಾಜೀನಾಮೆಯನ್ನ ಈ ಸರಸಂಘನ ಜವಾಬ್ದಾರಿಗೆ ನೀಡುತ್ತೇನೆ ಅನ್ನುವಂತಹ ಮಾತನ್ನ ಹೇಳ್ಕೊಂಡಿದ್ದಾರೆ. ಸಂಚಾಲಕರ ಹುದ್ದೆಯನ್ನ ಸದ್ಯಕ್ಕೆ ನಿಭಾಯಿಸೋದಕ್ಕೆ ಅವರು ಹೇಳ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಇನ್ನೂ ಕೂಡ ಈ ಜವಾಬ್ದಾರಿಯಲ್ಲಿ ಇದ್ದೇನೆ ಅನ್ನುವಂತ ಮಾತನ್ನು ಹೇಳ್ಕೊಂಡಿದ್ದಾರೆ. ಹೀಗಾಗಿ ಮಾರ್ಗದರ್ಶನ ಜಾಗದಲ್ಲಿರುವ ಸಂದರ್ಭದಲ್ಲಿ ಬದಲಾದ ಪರಿಸ್ಥಿತಿಗೆ ಅನುಗುಣವಾಗಿ ಸಂಘ ಮತ್ತು ಬಿಜೆಪಿ ಎರಡೂ ಕೂಡ ತನ್ನ ನಿಲುವಿನಲ್ಲಿ ಒಂದಷ್ಟು ಬದಲಾವಣೆಗಳನ್ನ, ನಿಯಮಗಳಲ್ಲಿ ವ್ಯತ್ಯಾಸವನ್ನ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನ ಮಾಡ್ತಾ ಇದೆಯಾ, ಹೊಸತನದಲ್ಲಿ ಪಕ್ಷ ಮತ್ತು ಸಂಘವನ್ನ ಕಟ್ಟುವ ದೃಷ್ಟಿಯಿಂದ ಈ ಬದಲಾವಣೆಗಳ ಅನಿವಾರ್ಯವ ಅನ್ನುವಂತ ಪ್ರಶ್ನೆಯನ್ನು ಹುಟ್ಟಾಕಿದೆ. ಇವೆಲ್ಲವಕ್ಕೂ ಕೂಡ ಅಲ್ಲಿನ ಪ್ರಮುಖರು ಉತ್ತರವನ್ನ ಕೊಡಬೇಕಾಗುತ್ತೆ. ಅಮೃತ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.